ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಲಾಸ್ಟ್ ಕ್ಲಾಸಲ್ಲಿ ಡಿಫ್ರೆನ್ಸ್ ಬಿಟ್ವೀನ್ ಪ್ರೊಕ್ಯಾರಿಯೋಟಿಕ್ ಆ್ಯಂಡ್ ಯುಕ್ಯಾರಿಯೋಟಿಕ್ ಸೆಲ್ಸ್, ಅವುಗಳ ಸೈಜ್ ಹೇಗೆ, ಆ್ಯಂಡ್ ದೆನ್ ನ್ಯೂಕ್ಲಿಯರ್ ರೀಜನ್ಸ್, ಕ್ರೋಮೋಸೋಮ್ಸ್ ಇದ್ರ ಬಗ್ಗೆ ತಿಳ್ಕೊಂಡಿದ್ವಿ. ಸಿ ನೆಕ್ಸ್ಟ್ ಪೇಜ್ ನಂಬರ್ 63 ನೋಡಿ. 5.2.5 ಸೆಲ್ ಆರ್ಗನಲ್ಸ್. ಸೆಲ್ ಆರ್ಗನಲ್ಸ್ ಅಂದರೆ ಏನು ಹೇಳಿ? ಕಣದಂಗಗಳು ಅಂತೇಳಿ. ಅಂದರೆ ಜೀವಕೋಶದ ಒಳಗಡೆ ಕಂಡು ಬರ್ತಕ್ಕಂತಹ ಕೆಲವೊಂದು ಕಣದಂಗಗಳನ್ನು ಸೆಲ್ ಆರ್ಗನಲ್ಸ್ ಅಂತೇಳಿ ಕರಿತೀವಿ. ಎವ್ರಿ ಸೆಲ್ ಆಸ್ ಎ ಮೆಂಬ್ರೇನ್ ಅರೌಂಡ್ ಇಟ್ ಟು ಕೀಪ್ ಇಟ್ಸ್ ಓನ್ ಕಂಟೆಂಟ್ಸ್ ಸೆಪರೇಟ್ ಫ್ರಮ್ ದ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್. ಏನು, ಪ್ರತಿಯೊಂದು ಜೀವಕೋಶವು ಏನು ಮಾಡುತ್ತೆ? ಜೀವಕೋಶದ ಒಳಗಿನ ಭಾಗಗಳನ್ನು, ಅಂದರೆ ಒಳಗಡೆ, ಜೀವಕೋಶದ ಒಳಗಡೆ ಇದೆ, ಇಲ್ಲಿ ನೋಡಿ ಆ್ಯನಿಮಲ್ ಸೆಲ್ ಇದೆ, ಜೀವಕೋಶದ ಒಳಗಡೆ ಎಷ್ಟೊಂದು ಇದ್ದಾವೆ ಇವೆಲ್ಲ ಅಲ್ವಾ ಆರ್ಗನಲ್ಸ್ಗಳು. ಈ ಭಾಗಗಳನ್ನು ಹೊರಗಿನ ಪರಿಸರದಿಂದ ಬೇರ್ಪಡಿಸೋದಕ್ಕೆ, ಟು ಓನ್ ಕಂಟೆಂಟ್ ಸಪರೇಟ್ ಫ್ರಮ್ ದ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್, ಬೇರ್ಪಡಿಸೋದಕ್ಕೆ ಪ್ರತಿ ಜೀವಕೋಶ ಏನು ಮಾಡುತ್ತೆ? ಪೊರೆಯಿಂದ ಆವೃತವಾಗಿರುತ್ತೆ. ಇಲ್ಲೇ ಇದೆ, ಇದೇ ಪೊರೆ ಅಲ್ವಾ. ಅವುಗಳನ್ನ ರಕ್ಷಿಸಬೇಕು ಮತ್ತು ಅವುಗಳಿಂದ ಅದನ್ನು ಸಪ್ರೇಟ್ ಮಾಡಬೇಕು. ಈ ರೀತಿ ಸಪ್ರೇಟ್ ಮಾಡೋದಕ್ಕೋಸ್ಕರ ಏನು, ಪ್ರತಿಯೊಂದು ಜೀವಕೋಶವು ಏನನ್ನು ಹೊಂದಿರುತ್ತೆ? ಸೆಲ್ಸ್ ಆಸ್ ಎ ಮೆಂಬ್ರೇನ್, ಅಂದರೆ ಪೊರೆಯನ್ನು ಹೊಂದಿರುತ್ತೆ. ಲಾರ್ಜ್ ಆ್ಯಂಡ್ ಕಾಂಪ್ಲೆಕ್ಸ್ ಸೆಲ್ಸ್ ಇನ್ಕ್ಲೂಡಿಂಗ್ ಸೆಲ್ಸ್ from multicellular organisms need a lot of chemical activities to support their complicated structure and function. Large and complex cells ಏನು ಹೇಳಿ? ಯಾವುದೇ ಬಹುಕೋಶ ಜೀವಿಗಳಿರ್ಬೋದು, ದೊಡ್ಡದಾದಂತಹ ಅಥವಾ ಸಂಕೀರ್ಣ, ಇಲ್ಲಿ ಲಾರ್ಜ್ ಆ್ಯಂಡ್ ಕಾಂಪ್ಲೆಕ್ಸ್ ಅಂದರೆ ಸಂಕೀರ್ಣ ಜೀವಕೋಶಗಳು, ದೊಡ್ಡದಾದಂತಹದ್ದು ಅಥವಾ ಸಂಕೀರ್ಣವಾದ ಜೀವಕೋಶಗಳಿಗೆ ತಮ್ಮ ಸಂಕೀರ್ಣ ರಚನೆ ಮತ್ತು ಕಾರ್ಯಗಳನ್ನ ನಿರ್ವಹಣೆ ಮಾಡಬೇಕಲ್ವಾ. ಲಾರ್ಜ್ ಆ್ಯಂಡ್ ಕಾಂಪ್ಲೆಕ್ಸ್ ಸೆಲ್ಸ್ ಇನ್ಕ್ಲೂಡಿಂಗ್ ಸೆಲ್ಸ್, ಬರೀ ದೊಡ್ಡದಾದಂತಹ ಜೀವಕೋಶಗಳು ಮಾತ್ರ ಅಲ್ಲ, ಸಂಕೀರ್ಣವಾದ ಜೀವಕೋಶಗಳಲ್ಲ, ಜೀವಕೋಶಗಳು ಸಹ ತಮ್ಮ ಏನು ಇನ್ಕ್ಲೂಡಿಂಗ್ ಸೆಲ್ಸ್ ಫ್ರಮ್ ಮಲ್ಟಿ ಸೆಲ್ಯುಲರ್ ಆರ್ಗಾನಿಸಮ್, ಬಹುಕೋಶ ಜೀವಿಗಳು ಅಂದರೆ ಮನುಷ್ಯರ ಬಹುಕೋಶ ಜೀವಿಗಳು, ಸಸ್ಯಗಳು, ಪ್ರಾಣಿಗಳು, ಎಲ್ಲ ಥರದ ಪ್ರಾಣಿಗಳು, ಮನುಷ್ಯರೆಲ್ಲ ಬಹುಕೋಶ ಜೀವಿಗಳೇ. ಮಲ್ಟಿ ಸೆಲ್ಯುಲರ್ ಆರ್ಗಾನಿಸಮ್ಸ್ಗೆ ಎಕ್ಸಾಂಪಲ್ಸೇ ಪ್ಲಾಂಟ್ಸ್, ಆನಿಮಲ್ಸ್, ಹ್ಯೂಮನ್ ಬೀಯಿಂಗ್ಸ್. ಕೇವಲ ದೊಡ್ಡದಾದಂಥದ್ದು ಅಥವಾ ಸಂಕೀರ್ಣವಾದ ಜೀವಕೋಶಗಳು ಮಾತ್ರ ಅಲ್ಲದೆ ಬಹುಕೋಶ ಜೀವಿಗಳಲ್ಲೂ need a lot of chemical activities to support their ಏನು ಬಹಳಷ್ಟು ರಾಸಾಯನಿಕ ಚಟುವಟಿಕೆಗಳ ಮಾಡುವಂಥ ಅವಶ್ಯಕತೆ ಇದೆ. ನೀಡ್ ಎ ಲಾಟ್ ಆಫ್ ಕೆಮಿಕಲ್ ಆಕ್ಟಿವಿಟೀಸ್, ರಾಸಾಯನಿಕ ಚಟುವಟಿಕೆಗಳ ಅವಶ್ಯಕತೆ ಇದ್ದು, ಅಂದರೆ ಬಹುಕೋಶ ಜೀವಿಗಳಲ್ಲಿ, ದೊಡ್ಡದಾದಂತಹ ಜೀವಿಗಳಲ್ಲಿ ಎಷ್ಟೊಂದು ರಾಸಾಯನಿಕ ಕ್ರಿಯೆಗಳು ನಡೆಯುತ್ತೆ. ಈಗ ನಮ್ಮ ಬಾಯಿನಲ್ಲಿ ಲಾಲಾರಸಿ ಉತ್ಪತ್ತಿ ಆಗುತ್ತೆ ಅಲ್ವಾ, ಆ್ಯಂಡ್ ಡೈಜೆಷನ್, ಜೀರ್ಣಕ್ರಿಯೆ ನಡೆಯುತ್ತೆ, ಕೆಲವೊಂದು ಹಾರ್ಮೋನ್ಗಳು ಸೆಕ್ರೆಟ್ ಆಗುತ್ತೆ, ಎಷ್ಟೋ ರೀತಿಯ ರಾಸಾಯನಿಕ ಕ್ರಿಯೆಗಳು ನಡಿಬೇಕಾಗತ್ತೆ. ಅದಕ್ಕೋಸ್ಕರ ಕೆಲವೊಂದು ರಾಸಾಯನಿಕ ಕ್ರಿಯೆಗಳ ಅವಶ್ಯಕತೆ ಇದ್ದು ಟು ಸಪೋರ್ಟ್ ದೇರ್ ಕಾಂಪ್ಲಿಕೇಟೆಡ್ ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್. ಅದಕ್ಕೆ ಏನು ಮಾಡುತ್ತೆ? ಬಹಳಷ್ಟು ರಾಸಾಯನಿಕ ಚಟುವಟಿಕೆಗಳ ಅವಶ್ಯಕತೆ ಇರೋದ್ರಿಂದ ಈ ರೀತಿಯ ವಿಭಿನ್ನ ರಾಸಾಯನಿಕ ಚಟುವಟಿಕೆಗಳನ್ನ ನಿರ್ವಹಿಸೋದಕ್ಕೆ ಏನು ಮಾಡುತ್ತೆ? ಇವುಗಳ ಅವಶ್ಯಕತೆ, ಪೊರೆ ಅಂದರೆ ಟು ಕೀಪ್ ದೀಸ್ ಆಕ್ಟಿವಿಟೀಸ್ ಆಫ್ ಡಿಫ್ರೆಂಟ್ ಕೈಂಡ್ಸ್ ಸಪರೇಟ್ ಫ್ರಮ್ ಈಚ್ ಅದರ್. ದೊಡ್ಡದಾದಂತಹ ಸಂಕೀರ್ಣವಾದಂತಹ ಜೀವಕೋಶಗಳಿಗೆ ತಮ್ಮ ಸಂಕೀರ್ಣ ರಚನೆ ಮತ್ತು ಕಾರ್ಯಗಳನ್ನು ನಿರ್ವಹಿಸೋದಕ್ಕೆ, ಟು ಕಾಂಪ್ಲಿಕೇಟೆಡ್ ದ ಸ್ಟ್ರಕ್ಚರ್ ಅಂದರೆ ರಚನೆ, ಮತ್ತು ಫಂಕ್ಷನ್ ಕಾರ್ಯಗಳನ್ನ ನಿರ್ವಹಿಸೋದಕ್ಕೆ ಏನು ಕೆಲವೊಂದು ರಾಸಾಯನಿಕಗಳ, ಟು ನೀಡ್ ಎ ಲಾಟ್ ಆಫ್ ಕೆಮಿಕಲ್ ಆಕ್ಟಿವಿಟೀಸ್ ಅವಶ್ಯಕತೆ ಇದೆ ಬಹುಕೋಶ ಜೀವಿಗಳಿಗೆ. ಮತ್ತು ದೊಡ್ಡದಾದಂತಹ ಸಂಕೀರ್ಣ ಜೀವಕೋಶಗಳು ಏನು
ಎಷ್ಟೊಂದು ರಾಸಾಯನಿಕ ಕ್ರಿಯೆಗಳನ್ನ ನಡೆಸಬೇಕಾಗಿರೋದ್ರಿಂದ ಅವುಗಳ ಕಾರ್ಯ ಮತ್ತು ಅವುಗಳ ರಚನೆ ಏನಾಗಿರುತ್ತೆ, ನಿರ್ವಹಿಸೋದಕ್ಕೆ ಇವುಗಳ ಅವಶ್ಯಕತೆ ಇದೆ. ಹಾಗೆ ಡಿಫ್ರೆಂಟ್ ಕೈಂಡ್ಸ್ ಆಫ್ keep these activities of different kinds of separate from each other. These cells use membrane bound little structures within themselves. ಈ ರೀತಿಯ ಬೇರೆ ಬೇರೆ ಚಟುವಟಿಕೆಗಳನ್ನ, ರಚನೆಗಳನ್ನ ಹೊಂದಿಕೋಬೇಕು, ಬೇರೆ ಬೇರೆ ಕಾರ್ಯಗಳನ್ನ ನಿರ್ವಹಿಸಬೇಕು. ಹಾಗಾಗಿ ಆ ಕಾರ್ಯಗಳನ್ನ ನಿರ್ವಹಿಸೋದಕ್ಕೇನು ಈ ಜೀವಕೋಶಗಳು ಪೊರೆ ಸಹಿತ ಸಣ್ಣ ಸಣ್ಣ ರಚನೆಗಳನ್ನು ಅಥವಾ ಕಣದಂಗಗಳನ್ನು ಹೊಂದಿದೆ. ದೀಸ್ ಸೆಲ್ಸ್ ಯೂಸ್ ಮೆಂಬ್ರೇನ್ ಬೌಂಡ್ ಅಂದರೆ ಪೊರೆ ಸಹಿತ ಕಣದಂಗಗಳನ್ನು, ಪೊರೆಯನ್ನು ಬೌಂಡ್ ಲಿಟಲ್ ಸ್ಟ್ರಕ್ಚರ್ಸ್ ವಿತಿನ್ ದೆಮ್ಸೆಲ್ಫ್. ಬೇರೆ ಬೇರೆ ಚಟುವಟಿಕೆಗಳು ಮಾಡಬೇಕಾದ್ರಿಂದ ರಚನೆಯೂ ಬೇರೆ ಆಗಿರುತ್ತೆ, ಫಂಕ್ಷನ್ನು ಕಾರ್ಯಗಳು ಬೇರೆ ಆಗಿರೋದ್ರಿಂದ ಪೊರೆಗಳನ್ನು ಮತ್ತು ಕಣದಂಗಗಳನ್ನು ಹೊಂದಿರುತ್ತೆ. This is one of the features of eukaryotic cells that distinguish them from prokaryotics. ಅಂದರೆ ನಾವು ಪ್ರೋಕ್ಯಾರಿಯೋಟಿಕ್ ಮತ್ತು ಯೂಕ್ಯಾರಿಯೋಟಿಕ್ ಜೀವಕೋಶಗಳನ್ನ ಯಾವ ರೀತಿ ವ್ಯತ್ಯಾಸ ಮಾಡ್ಬೋದು ಅಂದರೆ ಇದು ಒಂದು ಕಾರಣ ಇರ್ಬೋದು. ಹೇಗೆ, ಈಗ ನೋಡಿ ಆರ್ಗನಲ್ಸ್ ಕಣದಂಗಗಳನ್ನ ಹೊಂದಿರುತ್ತೆ. ಅಂದರೆ ದೀಸ್ ಫೀಚರ್ಸ್ ಅಂದರೆ ಪೊರೆಯನ್ನು ಯಾಕೆ ಯೂಕ್ಯಾರಿಯೋಟಿಕ್ ಸೆಲ್ಸ್ಗಳು ಹೊಂದಿರುತ್ತೆ ಅಂದರೆ ಅವುಗಳ ರಚನೆ, ಅವುಗಳ ರಾಸಾಯನಿಕ ಕ್ರಿಯೆಗಳು, ಅವುಗಳ ಚಟುವಟಿಕೆಗಳು ವಿಭಿನ್ನವಾಗಿರೋದ್ರಿಂದ ವಿಭಿನ್ನ ಕಣದಂಗಗಳನ್ನ ಹೊಂದಿರುತ್ತೆ. ಇದು ಒಂದು ಯೂಕ್ಯಾರಿಯೋಟಿಕ್ ಮತ್ತು ಪ್ರೋಕ್ಯಾರಿಯೋಟಿಕ್ ಜೀವಕೋಶದ ನಡುವೆ ಇರ್ತಕ್ಕಂಥ ಒಂದು ವ್ಯತ್ಯಾಸವಾಗಿ ತಗೋಬೋದು. ಇದು ಒಂದು ವ್ಯತ್ಯಾಸ ಪ್ರೋಕ್ಯಾರಿಯೋಟಿಕ್ ಜೀವಕೋಶಕ್ಕೆ ಕಂಪೇರ್ ಮಾಡಿದ್ರೆ ಅಂತ ಹೇಳಿ. ದ ಯೂಕ್ಯಾರಿಯೋಟಿಕ್ ಸೆಲ್ಸ್ ದ ಡಿಸ್ಟಿಂಗ್ವಿಶ್ ದೆಮ್ ಫ್ರಮ್ ಪ್ರೋಕ್ಯಾರಿಯೋಟಿಕ್ ಸೆಲ್ಸ್. ಪ್ರೋಕ್ಯಾರಿಯೋಟಿಕ್ ಮತ್ತು ಯೂಕ್ಯಾರಿಯೋಟಿಕ್ ಜೀವಕೋಶಕ್ಕೆ ಇರ್ತಕ್ಕಂತಹ ವ್ಯತ್ಯಾಸಕ್ಕೆ ಇದು ಒಂದು ಕಾರಣ. ಸಮ್ ಆಫ್ ದೀಸ್ ಆರ್ಗನಲ್ಸ್ ಆರ್ ವಿಸಿಬಲ್ ಓನ್ಲಿ ವಿತ್ ಆನ್ ಎಲೆಕ್ಟ್ರಿಕಲ್ ಮೈಕ್ರೋಸ್ಕೋಪ್. ನಾವು ಏನು ಇಂತಹ ಕೆಲವೊಂದು ಕಣದಂಗಗಳನ್ನ ನಾವು ವೀಕ್ಷಿಸಬೇಕು ಅಂದರೆ ಇದನ್ನು ಯಾವುದ್ರಲ್ಲಿ ಮಾತ್ರ ನೋಡೋದಕ್ಕೆ ಸಾಧ್ಯ, ಎಲೆಕ್ಟ್ರಾನ್ ಸೂಕ್ಷ್ಮದರ್ಶಕ ಯಂತ್ರದಿಂದ ಮಾತ್ರ ನಮಗೆ ಇದನ್ನು ನೋಡೋದಕ್ಕೆ ಸಾಧ್ಯ. ಕೆಲವೊಂದು ಕಣದಂಗಗಳು ವಿಸಿಬಲ್ ಓನ್ಲಿ ನಮಗೆ ಕಂಡು ಬರೋದು. ಅಲ್ಲಿರ್ತಕ್ಕಂಥ ಕಣದಂಗಗಳನ್ನ ನಾವು ನೋಡಬೇಕು ಅಂದರೆ ಸಾಮಾನ್ಯ ಕಾಂಪೌಂಡ್ ಮೈಕ್ರೋಸ್ಕೋಪಿಂದ ಕಣದಂಗಗಳು ಕಾಣಲ್ಲ. ಎಲೆಕ್ಟ್ರಾನ್ ಸೂಕ್ಷ್ಮದರ್ಶಕದಿಂದ ನಾವು ಯೂಕ್ಯಾರಿಯೋಟಿಕ್ ಜೀವಕೋಶದ ಕಣದಂಗಗಳನ್ನ ನೋಡ್ಬೋದು. ವಿ ಹ್ಯಾವ್ ಟಾಕ್ಡ್ ಅಬೌಟ್ ದ ನ್ಯೂಕ್ಲಿಯಸ್ ಇನ್ ಎ ಪ್ರೀವಿಯಸ್ ಸೆಕ್ಷನ್. ಹಿಂದೆ ತರಗತಿಗಳಲ್ಲಿ ಕೋಶಕೇಂದ್ರ ಅಂದ್ರೇನು, ಕೋಶಕೇಂದ್ರ ಪೊರೆ ಅಂದ್ರೇನು, ಕೋಶಕೇಂದ್ರದ ಕೆಲಸ ಏನು, ಕೋಶಕೇಂದ್ರ ಎಷ್ಟು ಉಪಯೋಗ ಜೀವಕೋಶಗಳಿಗೆ ಅಂತ ಡಿಸ್ಕಸ್ ಮಾಡಿದ್ದೀವಿ. ಜೀವಕೋಶದ ಮಧ್ಯಭಾಗದಲ್ಲಿ ಕಂಡುಬರುತ್ತೆ ಕೋಶಕೇಂದ್ರ, ಅದ್ರ ಬಗ್ಗೆ ಓದಿದ್ದೀವಿ. ನ್ಯೂಕ್ಲಿಯಸ್ ಬಗ್ಗೆ ಸಮ್ ಇಂಪಾರ್ಟೆಂಟ್ ಎಕ್ಸಾಂಪಲ್ಸ್ ಆಫ್ ಸೆಲ್ ಆರ್ಗನಲ್ಸ್ ವಿಚ್ ವಿ ವಿಲ್ ಡಿಸ್ಕಸ್ ನೌ ಆರ್. ಹಾಗೆ ಈ ಒಂದು ಜೀವಕೋಶದ ಮಧ್ಯೆ ಇರ್ತಕ್ಕಂತಹ ಈ ನ್ಯೂಕ್ಲಿಯಸ್ ಅಂತ ಏನು ಕರಿತೀವಿ, ಇದ್ರ ಬಗ್ಗೆ ಲಾಸ್ಟ್ ಕ್ಲಾಸಲ್ಲಿ ಹೇಗೆ ತಿಳ್ಕೊಂಡಿದ್ದೀವೋ ಏನು ಆ ಜೀವಕೋಶದ ಒಳಗೆ ಕಂಡು ಬರ್ತಕ್ಕಂತಹ ಸಮ್ ಇಂಪಾರ್ಟೆಂಟ್ ಎಕ್ಸಾಂಪಲ್ಸ್ ಆಫ್ ಸೆಲ್ ಆರ್ಗನಲ್ಸ್ ವಿಚ್ ವಿ ವಿಲ್ ಡಿಸ್ಕಸ್ ಅಬೌಟ್ ಇಟ್. ಹಾಗಾದರೆ ನಾವು ಕೆಲವೊಂದು ಪ್ರಮುಖ ಇಂಪಾರ್ಟೆಂಟ್ ಕಣದಂಗಗಳು ಸೆಲ್ ಆರ್ಗನಲ್ಸ್ ಬಗ್ಗೆ ಇವತ್ತು ಡಿಸ್ಕಸ್ ಮಾಡೋಣ. ಒಂದು ಜೀವಕೋಶದಲ್ಲಿ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥದ್ದು ನ್ಯೂಕ್ಲಿಯಸ್ ಅಲ್ವಾ, ಕೋಶಕೇಂದ್ರ ಇರುತ್ತೆ. ಹಾಗೆ ಕೋಶದ್ರವ್ಯದಲ್ಲಿ ಸೈಟೋಪ್ಲಾಸಮ್ ಈ ಸುತ್ತ ನೋಡಿ, ಈ ಕೋಶದ್ರವ್ಯದೊಳಗಡೆ ಏನು ಎಷ್ಟೊಂದು ಕಣದಂಗಗಳು ಕಂಡು ಬರುತ್ತೆ. ಅವನ್ನೇ ಸೆಲ್ ಆರ್ಗನಲ್ಸ್ ಅಂತೇಳಿ ಕರಿತೀವಿ. ಯಾವ್ದ್ಯಾವುದು ಹಾಗಾದರೆ ಇಂಪಾರ್ಟೆಂಟ್ ಸೆಲ್ ಆರ್ಗನಲ್ಸ್ ಯಾವುದು? ಯೂಕ್ಯಾರಿಯೋಟಿಕ್ ಜೀವಕೋಶಗಳಲ್ಲಿ ಯಾವ್ಯಾವ ಥರದ ಸೆಲ್ ಆರ್ಗನಲ್ಸ್ ಇದೆ, ಅವುಗಳ ಕೆಲಸ ಏನು, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸಿ we will discuss now our cell organelles. ಕಣದಂಗಗಳಂದ್ರೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಗೋಲ್ಗಿ ಕಾಂಪ್ಲೆಕ್ಸ್, ಲೈಸೋಸೋಮ್, ಮೈಟೋಕಾಂಡ್ರಿಯಾ, ಪ್ಲಾಸ್ಟಿಡ್ಸ್ ಆ್ಯಂಡ್ ವ್ಯಾಕ್ಯೂಲ್ಸ್. ಅಂದರೆ ಒಂದು ಜೀವಕೋಶದ ಒಳಗಡೆ ಕಂಡು ಬರ್ತಕ್ಕಂತಹ ಪ್ರಮುಖ ಕಣದಂಗಗಳು ಅಂದರೆ ಒಂದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಎರಡನೇದು ಗಾಲ್ಗಿ ಆಪರೇಟಸ್ ಅಂದರೆ ಗಾಲ್ಗಿ ಸಂಕೀರ್ಣ, ಲೈಸೋಸೋಮ್ ಅಂತಾನೆ, ಇದನ್ನು ಸೂಸೈಡ್ ಬ್ಯಾಗ್ ಅಂತಲೂ ಕರೀತಾರೆ, ಆತ್ಮಹತ್ಯಾ ಸಂಚಿ ಅಂತ ಮತ್ತೊಂದು ಹೆಸರು ಲೈಸೋಸೋಮ್ಗೆ. ಆ್ಯಂಡ್ ದೆನ್ ಮೈಟೋಕಾಂಡ್ರಿಯಾ.
ಮೈಟೋಕಾಂಡ್ರಿಯಾ ಅಂದರೆ ಪವರ್ ಹೌಸ್ ಆಫ್ ದ ಸೆಲ್ ಅಂತೇಳಿ ಇದನ್ನು ಕರೀತಾರೆ. ಮತ್ತೊಂದು ಹೆಸರು ಜೀವಕೋಶದಲ್ಲಿ ಶಕ್ತಿಯನ್ನು ಉತ್ಪಾದನೆ ಮಾಡ್ತಕ್ಕಂಥ ಕೇಂದ್ರ. ಪವರ್ ಹೌಸ್ ಆಫ್ ದಿ ಸೆಲ್ ಅಂದರೆ ಶಕ್ತಿ ಉತ್ಪಾದನಾ ಕೇಂದ್ರ ಅಂತೇಳಿ. ಯಾವುದಂದರೆ ಅದು ಮೈಟೋಕಾಂಡ್ರಿಯಾ. ಪ್ಲಾಸ್ಟಿಡ್ಗಳು ಅಂದರೆ ಜೀವಕೋಶಕ್ಕೆ ಅಂದರೆ ಆ ಒಂದು ಜೀವಿಗೆ ಬಣ್ಣವನ್ನು ಕೊಡ್ತಕ್ಕಂಥದ್ದು ಪ್ಲಾಸ್ಟಿಡ್ಗಳು. ಇದು ಒಂದು ಸೆಲ್ ಆರ್ಗನಲ್ಸು. ಆ್ಯಂಡ್ ವ್ಯಾಕ್ಯೂಲ್ಸ್, ದೇ ಆರ್ ಇಂಪಾರ್ಟೆಂಟ್ ಬಿಕಾಸ್ ದೇ ಕ್ಯಾರಿ ಔಟ್ ಸಮ್ ವೆರಿ ಕ್ರೂಷಿಯಲ್ ಫಂಕ್ಷನ್ಸ್ ಇನ್ ಸೆಲ್. ಈ ಎಲ್ಲ ಕಣದಂಗಗಳು ಕೋಶಕ್ಕೆ ಅಂದರೆ ಜೀವಕೋಶಕ್ಕೆ ಒಂದು ಸೆಲ್ಗೆ ತುಂಬ ಉಪಯೋಗ ಅಥವಾ ತುಂಬ ಪ್ರಮುಖವಾಗಿರುತ್ತೆ. ಯಾಕಂದರೆ ತುಂಬ ಇಂಪಾರ್ಟೆಂಟ್, ತುಂಬ ಪ್ರಮುಖವಾದಂಥದ್ದು ಈ ಕಣದಂಗಗಳೆಲ್ಲ. ಯಾಕಂದರೆ ಆ ಜೀವಕೋಶದ ಒಳಗಡೆ ಬೇರೆ ಬೇರೆ ರೀತಿಯಾದಂತಹ ವಿವಿಧ ಕೆಲವು ನಿರ್ಣಾಯಕ ಕಾರ್ಯಗಳನ್ನು ನಿರ್ವಹಿಸುವಂತಹ ಸನ್ನಿವೇಶಗಳು ಬರುತ್ತೆ. ಆ ಎಲ್ಲ ನಿರ್ಣಾಯಕ ಕಾರ್ಯಗಳನ್ನು ನಿರ್ವಹಿಸೋದಕ್ಕೆ ಪ್ರಮುಖವಾಗಿ ಈ ಒಂದು ಕಣದಂಗಗಳು ಸೆಲ್ ಆರ್ಗನಲ್ಸು ಕೆಲಸವನ್ನು ಮಾಡುತ್ತೆ. ಪ್ರತಿಯೊಂದು ಒಂದೊಂದು ವಿವಿಧವಾದಂತಹ ವಿಶೇಷವಾದಂತಹ ಪ್ರಮುಖ ಕಾರ್ಯಗಳನ್ನು ಚಟುವಟಿಕೆಗಳನ್ನು ಈ ಸೆಲ್ ಆರ್ಗನಲ್ಸ್ ಜೀವಕೋಶದ ಒಳಗಡೆ ನಿರ್ವಹಿಸುತ್ತೆ. ಹಾಗಾಗಿ ದೇ ಆರ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ದೇ ಆರ್ ಕ್ಯಾರಿ ಔಟ್ ಸಮ್ ವೆರಿ ಕ್ರೂಷಿಯಲ್ ಫಂಕ್ಷನ್ ಇನ್ ದ ಸೆಲ್ಸ್. ಎಲ್ಲ ಕಣದಂಗಗಳು ತುಂಬ ಪ್ರಮುಖವಾಗಿದ್ದು ಪ್ರತಿಯೊಂದು ಕಣದಂಗಗಳು ವಿಶೇಷವಾದ ಕೆಲವೊಂದು ನಿರ್ಣಾಯಕ ಕಾರ್ಯಗಳನ್ನು ನಿರ್ವಹಿಸುತ್ತೆ. ಗೊತ್ತಾಯ್ತಾ? ಇದಿಷ್ಟು ಸೆಲ್ ಆರ್ಗನಲ್ಸ್ ಬಗ್ಗೆ ಇಂಟ್ರೊಡಕ್ಷನ್. ಸೆಲ್ ಆರ್ಗನಲ್ಸ್ಗಳನ್ನ ಸಪರೇಟ್ ಪಿಕ್ಚರ್ಸ್ನ ನಾನು ಈ ವಿಡಿಯೋನ ಲಾಸ್ಟ್ನಲ್ಲಿ ಹಾಕಿರ್ತೀನಿ, ಅದನ್ನು ನೋಡ್ಕೊಳ್ಳಿ. ಅಂದರೆ ಮೈಟೋಕಾಂಡ್ರಿಯಾ ಅಂದರೆ ಸಪ್ರೇಟ್, ಪ್ಲಾಸ್ಟಿಡ್ಸ್ ಹೇಗಿರುತ್ತೆ, ಲೈಸೋಸೋಮ್ಸ್ ಹೇಗಿರುತ್ತೆ, ಗಾಲ್ಗಿ ಆಪರೇಟರ್ಸ್, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇಲ್ಲೂ ಚಿತ್ರದಲ್ಲಿದೆ, ಇದರ ಲಾಸ್ಟಲ್ಲಿ ಹಾಕಿರ್ತೀನಿ. ಅಂದರೆ ನೆಕ್ಸ್ಟ್ ಕ್ಲಾಸಲ್ಲಿ ಇದರ ಕಂಟಿನ್ಯೂಸ್ ಅಂದರೆ ಪ್ರತಿಯೊಂದು ಸೆಲ್ ಆರ್ಗನಲ್ಸ್ ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಬಗ್ಗೆ ಸಪ್ರೇಟ್ ಅದನ್ನೇ ಎಕ್ಸ್ಪ್ಲೈನ್ ಮಾಡೋಣ. ಆ್ಯಂಡ್ ಗಾಲ್ಗಿ ಆಪರೇಟರ್ಸ್ ಆ್ಯಂಡ್ ಲೈಸೋಸೋಮ್ ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಇತ್ತು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿ ಕಾಮೆಂಟ್ ಮಾಡಿ. ಅರ್ಥ ಆಗಲಿಲ್ಲ ಅಂದರೆ ಅದನ್ನು ಹೇಳಿ, ಫಾಸ್ಟ್ ಆದರೆ ಸ್ಲೋ ಆದರೆ. ಮತ್ತು ನನ್ನ ಕ್ಲಾಸಸ್ನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಎಷ್ಟೋ ನಿಮ್ಮ ಫ್ರೆಂಡ್ಸ್ಗಳಿಗೂ ಸೈನ್ಸು ಕೆಲವೊಂದು ಸಲ ಕನ್ನಡ ಮೀಡಿಯಮಿಂದ ಬಂದಿದ್ರೆ ಅರ್ಥ ಆಗೋಲ್ಲ. ನಿಮ್ಮ ಫ್ರೆಂಡ್ಸ್ಗಳಿಗೂ ನೀವು ಆಡಿಯೋನ ಕೇಳಿಬಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಅವರು ಈಸಿಯಾಗಿ ಕಲಿತ್ಕೊಳ್ಳಿ. ಹಾಗೆ ಆಡಿಯೋನ ಆನ್ ಮಾಡಿಕೊಂಡು ವಿಡಿಯೋ ಕೇಳಿಸ್ಕೊಂಡು ಟೆಕ್ಸ್ಟ್ ಬುಕ್ನ ಇಟ್ಕೊಂಡು ನೀವು ಟೆಕ್ಸ್ಟ್ ಬುಕ್ನ 2-3 ಟೈಮ್ಸ್ ಓದಿ ಇಂಪಾರ್ಟೆಂಟ್ ವರ್ಡ್ಸ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಆಗ ಕಷ್ಟ ಆಗಲ್ಲ. ಫಸ್ಟ್ ಆಫ್ ಆಲ್ ಅರ್ಥ ಮಾಡಿಕೊಂಡು ಓದಿ. ಓಕೆ, ಇವತ್ತಿನ ಹೋಮ್ವರ್ಕ್ ಕ್ವಶನ್ಸ್ನ ತಗೊಳ್ಳೋಣ. What is cell organelles and write some important cell organelles in eukaryotic cell. ಸೆಲ್ ಆರ್ಗನಲ್ ಅಂದ್ರೆ ಏನು, ಯುಕ್ಯಾರಿಯೋಟಿಕ್ ಜೀವಕೋಶದಲ್ಲಿ ಕಂಡುಬರುವಂತಹ ಸೆಲ್ ಆರ್ಗನಲ್ಸ್ ಯಾವ್ದು ಅಂತೇಳಿ ಬರೀಬೇಕು. and write a short note on function of cell organelles. ಈ ಸೆಲ್ ಆರ್ಗನಲ್ಸ್ ಕೆಲಸ ಏನು ಅಂತೇಳಿ ಇಲ್ಲಿಂದ ಇದೆ ನೋಡಿ, ವೆರಿ ಸೆಲ್ಸ್ ಇಲ್ಲಿಂದ ಇಲ್ಲಿವರೆಗೂ ಇದೆ. ಅದನ್ನು ಶಾರ್ಟ್ ನೋಟಲ್ಲಿ ಪಾಯಿಂಟ್ಸ್ ಥರ ಮಾಡಿ ಬರೀರಿ. ಆ್ಯಂಡ್ ದೆನ್ ವೈ ಲೈಸೋಸೋಮ್ ಈಸ್ ಬೇಡ ಇದಿಷ್ಟಿರಲಿ. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಪ್ರತಿಯೊಂದು ಸೆಲ್ ಆರ್ಗನಲ್ಸ್ನ ಸಪ್ರೇಟ್ ಸ್ಟಡಿ ಮಾಡೋಣ. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಟೆಕ್ಸ್ಟ್ ಬುಕ್ ರೀಡ್ ಮಾಡಿ ಅಂಡರ್ಲೈನ್ ಮಾಡ್ಕೊಳ್ಳಿ ಇಂಪಾರ್ಟೆಂಟ್ ವರ್ಡ್ಸ್ ಅಷ್ಟೇ. ಓಕೆ, ಥ್ಯಾಂಕ್ ಯು.